ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಇವತ್ತೇನು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇಡೀ ಬೆಂಗಳೂರು ಮಹಾನಗರ ಇವತ್ತು ಸುಂದರವಾಗಿ ಅಲಂಕಾರಗೊಂಡಿದೆ, ಸಜ್ಜಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಷ್ಟೇ ಅಲ್ಲ, ಇಡೀ ಬೆಂಗಳೂರಿನ ಮಹಾಜನತೆ ನರೇಂದ್ರ ಮೋದಿಜಿಯವರ ಭೇಟಿಗೆ ಭಾಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಬಹುನಿರೀಕ್ಷಿತ ಬೆಂಗಳೂರು ಎಲ್ಲೋ ಮೆಟ್ರೋ ಲೈನ್ ಇವತ್ತೇನು ಪ್ರಧಾನಮಂತ್ರಿಗಳು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಮಹಾಜನತೆಗೆ ಅದು ಸಾಕಷ್ಟು ಅನುಕೂಲ ಆಗ್ತದೆ. ಸುಮಾರು 6 ರಿಂದ 8 ಲಕ್ಷ ಜನರಿಗೆ ಅದು ಅನುಕೂಲ ಆಗ್ತದೆ. ಭಾಳ ಪ್ರಮುಖವಾಗಿ ನಮ್ಮ IT ಕಾರಿಡಾರ್ ಅಲ್ಲಿಗೂ ಕೂಡ ಸಾಕಷ್ಟು ಅನುಕೂಲ ಆಗ್ತದೆ. ಮತ್ತು ಇದು ವಿಶೇಷವಾಗಿ ಬೆಂಗಳೂರು ಮತ್ತು ಬೆಳಗಾವಿ ನಡುವೆ ವಂದೇ ಭಾರತ್ ಟ್ರೈನ್ ಕೂಡ ಇವತ್ತು ಚಾಲನೆಯನ್ನು ನೀಡ್ತಾ ಇದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ. ನಾವು ಕೂಡ ಪ್ರಧಾನಮಂತ್ರಿಗಳನ್ನ ಸ್ವಾಗತ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪಕ್ಷದ ಮುಖಂಡರು ಕೂಡ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೇವೆ. ಈಗ ಕಾಂಗ್ರೆಸ್ ನಾಯಕರು ನಾವು ಮಾಡಿರೋಂಥ ಯೋಜನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಬಂದು ಚಾಲನೆ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಫಸ್ಟು ಏನು ಕಾಂಗ್ರೆಸ್ ಮುಖಂಡರ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಬೆಂಗಳೂರು ಮಹಾನಗರದಲ್ಲಿ ಇವತ್ತು ರಸ್ತೆಯ ಪರಿಸ್ಥಿತಿ ಏನಾಗಿದೆ ಅಂತೇಳಿ ಸ್ವಲ್ಪ ಓಡಾಡಿದರೆ ಅರ್ಥ ಆಗ್ತದೆ. ಮೆಟ್ರೋ ನರೇಂದ್ರ ಮೋದಿಜಿಯವರ ಒಂದು ಕನಸಿನ ಕೂಸು. ಇವತ್ತು ಬೆಂಗಳೂರು ಮಹಾನಗರ ಅಂತೇಳಿದರೆ ಜಗತ್ತಿನ ಭೂಪಟದಲ್ಲಿ ಇವತ್ತು ಬೆಂಗಳೂರನ್ನು ಗುರುತಿಸ್ತಾರೆ. ಇಂಥ ಬೆಂಗಳೂರು ಮಹಾನಗರಕ್ಕೆ ಮೆಟ್ರೋ ಬಹಳ ಅವಶ್ಯಕತೆ ಇತ್ತು, ಅಗತ್ಯ ಇತ್ತು. ಆ ಅಗತ್ಯತೆಯ ಅನುಸಾರವಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಅಪೇಕ್ಷೆ ಅಂತ ಇವತ್ತು ಎಲ್ಲ ಸಜ್ಜಾಗಿದೆ ಬೆಂಗಳೂರು ಮೆಟ್ರೋ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಸಾಕಷ್ಟು ವೇಗವನ್ನು ಪಡೆದುಕೊಂಡಿತ್ತು. ಆದರೆ ಯಾಕೇನೋ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆ ವೇಗ ಕುಂಠಿತ ಆಗಿದ್ದಂತೂ ಸತ್ಯ. ಆದರೆ ಇವತ್ತು ನಮಗೆ ಸಂತೋಷ ಇದೆ. ಮೋದಿಜಿಯವರು ಇವತ್ತು ಎಲ್ಲೋ ಮೆಟ್ರೋ ಲೈನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇವತ್ತು 3ನೇ ಹಂತದ ಮೆಟ್ರೋಗೂ ಕೂಡ ಇವತ್ತು ಚಾಲನೆ ಕೊಡ್ತಾರೆ. ಈಗ ಬೇಗ ಮುಗಿದು ಬೆಂಗಳೂರು ಮಹಾಜನತೆಗೆ ಅನುಕೂಲ ಆಗ್ತದೆ ಅಂತೇಳಿ ಸಂಪೂರ್ಣ ವಿಶ್ವಾಸ ನಮಗಿದೆ. ಸರ್, ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಅವರ ಹೆಸರು ಇರಲಿಲ್ಲ, ಈಗ ಸಡನ್ ಆಗಿ ಅದು ಆ್ಯಡ್ ಆಗಿದೆ. ಅದು ಏನು ಗೊತ್ತಾಯ್ತಾ ಏನು ಅಂತ ಸರ್? ರಾಜ್ಯದಿಂದ ಪ್ರಧಾನಮಂತ್ರಿಗಳನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಅಂದರೆ HAL ಏರ್ಪೋರ್ಟ್ನಲ್ಲಿ, ಇಲ್ಲಿ ರೈಲ್ವೆ ಇದರಲ್ಲಿ ಅಲ್ಲಿ ಯಾರ್ಯಾರು ಪಕ್ಷದ ಇರಬೇಕು ಅದು ನಾವು ಕಳಿಸ್ಕೊಡ್ತೇವೆ. ರಾಜ್ಯ ಸರ್ಕಾರ ಕೂಡ ಕಳಿಸ್ಕೊಟ್ಟಿರ್ತದೆ. ಅದರ ವೇದಿಕೆ ಮೇಲೆ ಯಾರು ಇರಬೇಕು, ಯಾರು ಇರಬಾರ್ದು, ಮೆಟ್ರೋ ಇದರಲ್ಲಿ ಯಾರು ಇರಬೇಕು, ಯಾರು ಇರಬಾರ್ದು ಪ್ರಧಾನಮಂತ್ರಿಗಳ ಜೊತೆ, ಅದು ಪ್ರಧಾನಮಂತ್ರಿಗಳ ಕಚೇರಿ ತೀರ್ಮಾನ ಮಾಡುವಂಥದ್ದು. ಕರ್ನಾಟಕದ BJP ಅಲ್ಲ ಅಥವಾ ರಾಜ್ಯ ಸರ್ಕಾರನೂ ಕೂಡ ಅದನ್ನು ತೀರ್ಮಾನ ಮಾಡೋದಿಲ್ಲ. ಆದರೆ ನಿನ್ನೆ ನಾನು ಕೂಡ ಪ್ರಧಾನಮಂತ್ರಿ ಕಚೇರಿ ಸಂಪರ್ಕ ಮಾಡಿದ್ದೇನೆ. ಅದೇ ರೀತಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ನಾನು ಮನವಿ ಮಾಡಿ ಅವರು ಕೂಡ ಕೇಂದ್ರದೊಂದಿಗೆ ಸಂಪರ್ಕ ಮಾಡಿ ಅಶೋಕ್ ಅವ್ರ ಹೆಸರು ಕೂಡ ಇದೆ. ಅದು ಗೊತ್ತಿಲ್ಲದೋ ಆಗಿರ್ತಕ್ಕಂಥ ಇದಷ್ಟೇ. ಬಟ್ ಅವರು ಇರ್ತಾರೆ, ಅವರ ಹೆಸರು ಕೂಡ ಸೇರಿಕೊಂಡಿದೆ. ಥ್ಯಾಂಕ್ ಯು.